ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿಯ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇದು ಮಟನ್ ಸಾಂಬಾರು ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು 200 ಗ್ರಾಮಷ್ಟು ಕಡಲೆಕಾಳನ್ನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೀನಿ. ನೀವು ಕೂಡ 4ರಿಂದ 5 ಗಂಟೆ ನೆನೆಸಿಟ್ಟು ಆಮೇಲೆ ಈ ರೀತಿ ಆಗುತ್ತೆ. ಇಲ್ಲಾಂದರೆ ರಾತ್ರಿ ಮಲ್ಕೋಬೇಕಾದ್ರೆ ನೆನೆಸಿಟ್ರೆ ಬೆಳಗ್ಗೆನೇ ಸಾಂಬಾರು ಮಾಡ್ಬೋದು, ಅಥವಾ ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೂ ಆಗುತ್ತೆ. 4 ದಪ್ಪನೇ ಆಲೂಗೆಡ್ಡೆನ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 6 ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಪ್ಲೇಟ್ನಲ್ಲಿ ಇರೋವಂಥದ್ದು ಈರುಳ್ಳಿ ಖಾರಕ್ಕೆ ರುಬ್ಕೊಳ್ಳೋವಂಥದ್ದು. ಈ ಈರುಳ್ಳಿ ಖಾರದ ಹಸಿ ಮಸಾಲೆ ಏನಕ್ಕೆ ಅಂದರೆ ಕಡಲೆಕಾಳನ್ನ ಹುರಿಯೋದಕ್ಕೆ ಅಂತ ತೊಗೊಂಡಿದ್ದೀವಿ. 4 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. 3 ಮೀಡಿಯಮ್ ಸೈಜ್ ಟೊಮೊಟೊ ದಪ್ಪ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ರುಬ್ಬೋದಕ್ಕಾಗಿರೋದ್ರಿಂದ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಒಂದು ಸಣ್ಣದು ಶುಂಠಿ ತಗೊಳ್ಳಿ, ಅದನ್ನು ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 1 ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿಟ್ಕೊಳ್ಳಿ. 2 ಲವಂಗ ಮತ್ತು 4 ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಟೊಮೊಟೊ 3 ಮೀಡಿಯಮ್ ಸೈಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. 1 ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಗಿದ ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು 1 ತೆಂಗಿನಕಾಯಿನ ತುರಿದು ಇಟ್ಕೊಳ್ಳಿ. ಎಣ್ಣೆ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಇಷ್ಟು ಕಡಲೆಕಾಳು ಮಸಾಲೆ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ಮಿಕ್ಸರ್ ಗ್ರೈಂಡರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಟೊಮೊಟೊ, ಚಕ್ಕೆ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಿಟಿಕೆ ಅರಿಶಿನ ಪುಡಿನೂ ಹಾಕಿ 5 ಮೆಣಸಿನ್ಕಾಯಿ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ. ಟೊಮೊಟೊ ಇರೋದ್ರಿಂದ ಇಲ್ಲಿ ಜಾಸ್ತಿ ನೀರು ಬೇಕಾಗಲ್ಲ, ಸೊ ನೋಡಿ ಮೀಡಿಯಮಾಗಿ ರುಬ್ಕೊಳ್ಳಿ. ಈಗ ಈರುಳ್ಳಿ ಖಾರನ ಈ ರೀತಿ ರುಬ್ಕೊಂಡ್ಮೇಲೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡಿ. 5 ನಿಮಿಷ ಕುಕ್ಕರ್ ಕಾಯಕ್ಕಿಡಿ. ಅದು ಕುಕ್ಕರ್ ಕಾದ್ಮೇಲೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಕುಕ್ಕರ್ನ ಮೊದಲೇ ಕಾಯಕ್ಕಿಟ್ಟಿರೋದ್ರಿಂದ ಎಣ್ಣೆ ಹಾಕಿದ ತಕ್ಷಣ ಕುಕ್ಕರ್ ಬೇಗನೆ ಕಾಯುತ್ತೆ. ಈ ಕಾದಿರುವಂತಹ ಎಣ್ಣೆಗೆ ರುಬ್ಕೊಂಡಿಟ್ಕೊಂಡಿರುವಂತಹ ಈರುಳ್ಳಿ ಖಾರನ ಹಾಕಿ ಪ್ಲೇಟ್ ಮುಚ್ಚಿ, ನಂತರ ಪ್ಲೇಟ್ ತೆಗೆದು ನೀಟಾಗಿ ಹುರಿದ್ಕೊಳ್ಳಿ. ಹಸಿ ಖಾರದ ವಾಸನೆ ಎಲ್ಲ ಹೋಗುವ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಹಂಗೆ ಮೂರು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಳಿ ಟೊಮೊಟೊನ ಒಂದು ಸ್ವಲ್ಪ. ಈಗ ಈ ಟೊಮೊಟೊನ ಬೇಯೋದಕ್ಕೆ ಬಿಡಿ. ಸೊ ಇನ್ನೊಂದು ಕಡೆ ಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಖಾರನ ರುಬ್ಬಿಟ್ಕೊಂಡಿರುವಂತಹ ಅದೇ ಮಿಕ್ಸರ್ ಗ್ರೈಂಡರ್ಗೆ ಒಂದು ತುರಿದಿರೋ ಅಂಥ ಒಂದು ಕಾಯಿನ ಹಾಕಿ ಮೂರು ಚಮಚ ಖಾರದ ಪುಡಿನ ಹಾಕ್ಕೊಳ್ಳಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕಷ್ಟು ಹಾಕ್ಕೊಳ್ಳಿ. 3ರಿಂದ 4 ಚಮಚ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೋಡಿ ಎಷ್ಟು ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ಈಗ ಇನ್ನೊಂದು ಕಡೆ ಕುಕ್ಕರಲ್ಲಿ ಇದ್ದಂತಹ ಟೊಮೊಟೊ ಮತ್ತು ಕಡಲೆಕಾಳು 5 ನಿಮಿಷದಿಂದ ಬೆಂದಿದೆ. ಅದಕ್ಕೆ ಬದನೆಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಕೂಡ ಸೇರಿಸಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ 5 ನಿಮಿಷದವರೆಗೂ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಲಿ.
5 ನಿಮಿಷ ಆದಮೇಲೆ ಮೊದಲೇ ರುಬ್ಬಿಟ್ಕೊಂಡಿರೋಂತಹ ಕಾಯಿ ಖಾರನ ಹಾಕಿ, ಕಾಯಿ ಖಾರನ ನೀಟಾಗಿ ಹಾಕ್ಬಿಟ್ಟು 1 ಲೀಟ್ರಷ್ಟು ನೀರನ್ನ ಹಾಕಿ, ಅಂದರೆ ನಾನು 1 ಚಮಚಷ್ಟು ನೀರನ್ನ ಹಾಕಿದ್ದೀನಿ. ಕೆಲವರು ತೆಳ್ಳಗೆ ಸಾಂಬಾರು ಮಾಡ್ತಾರೆ, ಹಾಗಾದರೆ ತೆಳ್ಳಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲ ಸಾಕು ಮೀಡಿಯಮಾಗಿ ಗಟ್ಟಿಯಾಗಿರಲಿ ಅಂದರೆ ಇಷ್ಟೇ ಸಾಕು. ನೀರನ್ನು ಸೇರಿಸಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ, ನಿಮ್ಗೆ ಎಷ್ಟು ಟೇಸ್ಟ್ ಬೇಕಷ್ಟು. ನಾವು ಇಲ್ಲಿ ಅರಳುಪ್ಪನ್ನ ಹಾಕ್ಕೊಂಡಿದ್ದೀವಿ, ನೀವು ಕೂಡ ಹಾಕ್ಕೊಳ್ಳಿ. ನೀಟಾಗಿ ಉಪ್ಪು ಹಾಕಿದ್ಮೇಲೆ ತಿರುಗಿಸಿ ಎಲ್ಲ ಮಾಡಿ ಕುಕ್ಕರ್ ಮುಚ್ಚಿ ವಿಷಲ್ ಹಾಕಿ. ಹತ್ತು ನಿಮಿಷ ಆದಮೇಲೆ ವಿಷಲ್ ಸ್ಟಾಕ್ ಆಗಿ ವಿಷಲ್ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿ. ಇದು ಇವತ್ತಿನ ಕಡಲೆಕಾಳು ಮಸಾಲೆ ಸಾಂಬಾರಾಗಿರುತ್ತೆ. ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ. ಚಪಾತಿಗೂ ಕೂಡ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ. ಧನ್ಯವಾದಗಳು.